ನಮಸ್ಕಾರ ವೀಕ್ಷಕರೇ. ಸದ್ಯ ಬೆಂಗಳೂರಲ್ಲಿ ಟ್ರೆಂಡ್ ಆಗ್ತಾ ಇರೋ ವಿಷಯ ಏನಂದ್ರೆ ಅದು ನಾಯಿ ಮಾಂಸ ದಂಧೆ ಬಗ್ಗೆ. ನಿನ್ನೆ ರಾತ್ರೋರಾತ್ರಿ ರಾಜಸ್ಥಾನದಿಂದ ಬರ್ತಾ ಇರೋದು ನಾಯಿ ಮಾಂಸ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದ್ದ ಹಾಗೆ ಮಟನ್ ಪ್ರಿಯರಿಗೆಲ್ಲ ಒಂದು ಸಲ ಶಾಕ್ ಆಗಿದೆ. ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರೋ ಪುನೀತ್ ಕೆರೆಹಳ್ಳಿ ಇದು ನಾಯಿ ಮಾಂಸ ಅಂತ ವಾದ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಮುಸ್ಲಿಂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರೋ ಅಬ್ದುಲ್ ರಜಾಕ್ ಇಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ, ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ಪಕ್ಕಾ ಹಿಂದೂ ಕಾರ್ಯಕರ್ತ ಇನ್ನೊಬ್ಬ ಖಟ್ಟರ್ ಮುಸ್ಲಿಂ ಆಗಿರೋದ್ರಿಂದ ಇದರ ಹಿಂದೆ ರಾಜಕೀಯ ಇರ್ಬೋದೇನೋ ಅನ್ನೋ ಅನುಮಾನ ಬರುವುದು ಸಹಜ. ಆದರೆ ಅದೆಲ್ಲದರಿಂದ ಆಚೆಗೆ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಮಟನ್ ಜೊತೆ ನಾಯಿ ಮಾಂಸ ಮಿಕ್ಸ್ ಆಗ್ತಾ ಇದೆಯಾ ಅನ್ನೋದು ಅನುಮಾನ. ಹಾಗಿದ್ರೆ ಇಲ್ಲಿ ಗೋಲ್ಮಾಲ್ ಆಗಿದೆಯಾ? ಬೆಂಗಳೂರಲ್ಲಿ ಪ್ಯೂರ್ ಮಟನ್ ಸಿಗ್ತಾ ಇಲ್ವಾ? ಮೆಜೆಸ್ಟಿಕ್, ಯಶವಂತಪುರ ರೈಲ್ವೆ ಏರಿಯಾದಲ್ಲಿ 14,000 ಕೆಜಿಗೂ ಅತ್ಯಧಿಕ ನಾಯಿ ಮಾಂಸ ವ್ಯವಹಾರ ನಡೆಯುತ್ತಾ? ಅಂದಹಾಗೆ ಇದನ್ನ ಬಯಲಿಗೆಳೆದಿದ್ದೆ ಮುಸ್ಲಿಂ ಮಟನ್ ವ್ಯಾಪಾರಿಗಳ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದಿನನಿತ್ಯ ಒಂದಲ್ಲ ಒಂದು ಜಂಜಾಟಗಳಲ್ಲಿ ತೊಡಗಿ ಹಾಗೋ ಹೀಗೋ ಇದ್ದ ಬೆಂಗಳೂರಿಗರಿಗೆ ನಿನ್ನೆ ರಾತ್ರಿಯಿಂದ ನೆಮ್ಮದಿ ಭಂಗ ಆಗಿದೆ. ತಿನ್ನೋ ಆಹಾರದಲ್ಲೂ ಗೋಲ್ಮಾಲ್ ಆಗ್ತಾ ಇದೆಯಾ ಅನ್ನೋ ಆತಂಕ ಶುರುವಾಗಿದೆ. ಇದೆಲ್ಲ ಎಲ್ಲಿಂದ ಶುರುವಾಗಿದ್ದು ಅನ್ನೋದನ್ನ ನಿನ್ನೆಯಿಂದ ನೋಡ್ತಾನೆ ಇದ್ದೀರಾ. ಒಂದು ಸಲ ಈ ಘಟನೆ ಏನು ಅನ್ನೋದನ್ನ ರಿವೈಂಡ್ ಮಾಡಿ ಇನ್ಸೈಡ್ ಸ್ಟೋರಿನ ಹೇಳ್ತಾ ಹೋಗ್ತೀನಿ. ರೈಲು ಸಂಖ್ಯೆ 1796 ಜೈಪುರ ಮೈಸೂರು ಎಕ್ಸ್ಪ್ರೆಸ್ ನಲ್ಲಿ ಸಾವಿರಾರು ಕೆಜಿ ಮಾಂಸ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಂದು ಇಳಿಯುತ್ತೆ. 90 ಬಾಕ್ಸ್ ನಲ್ಲಿ ಕುರಿ ಮಾಂಸ ಅಂತ ಹೇಳಲಾದ ಮಾಂಸಗಳನ್ನ ಇರಿಸಲಾಗಿರುತ್ತೆ. ಈ ಹೊತ್ತಲ್ಲಿ ಮುಸ್ಲಿಂ ಮಟನ್ ವ್ಯಾಪಾರಿಗಳು ನೀಡಿದ ಮಾಹಿತಿಯೊಂದನ್ನ ಆಧರಿಸಿ ಬರೋ ಹಿಂದೂ ಸಂಘಟನೆ ಕಾರ್ಯಕರ್ತರು ಇದು ಕುರಿ ಮಾಂಸ ಅಲ್ಲ, ನಾಯಿ ಮಾಂಸ ಅಂತ ತಡೆ ಹಿಡಿಯೋ ಕೆಲಸವನ್ನ ಮಾಡ್ತಾರೆ. ಬರೋಬ್ಬರಿ 2,500 ಕೆಜಿ ಮಾಂಸ ಬೆಂಗಳೂರಿಗೆ ಬಂದಿದ್ದು ಇದು ಕುರಿ ಮಾಂಸವಲ್ಲ, ನಾಯಿ ಮಾಂಸ ಅಂತ ಪುನೀತ್ ಕೆರೆಹಳ್ಳಿ ನೇತೃತ್ವದ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಆರೋಪಿಸುತ್ತಾರೆ. ಶಿವಾಜಿನಗರ ಮಾಂಸದ ಅಂಗಡಿಗಳಿಗೆ ಈ ಮಾಂಸವನ್ನ ತಲುಪಿಸಲು ತರಲಾಗಿತ್ತು. ಅಲ್ಲಿಂದ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಮಾರಾಟ ಮಾಡೋದಕ್ಕೆ ಪೂರೈಕೆ ಮಾಡಲಾಗ್ತಾ ಇತ್ತು ಅಂತ ಆರೋಪಿಸ್ತಾ ಹೋಗ್ತಾರೆ. ಗಲಾಟೆ ದೊಡ್ಡದಾಗ್ತಾ ಹೋದ ಹಾಗೆ ಈ ಮಾಂಸ ವ್ಯವಹಾರ ನಡೆಸ್ತಾ ಇದ್ದ ಅಬ್ದುಲ್ ರಜಾಕ್ ಎಂಟ್ರಿ ಕೊಡ್ತಾರೆ. ಪುನೀತ್ ಕೆರೆಹಳ್ಳಿ ಟೀಮ್ ಹಾಗೂ ಅಬ್ದುಲ್ ರಜಾಕ್ ನಡುವೆ ದೊಡ್ಡ ಗಲಾಟೆ ನಡೆದು ಹೋಗುತ್ತೆ. ಇದು ನಾಯಿ ಮಾಂಸ ಅಂತ ಪುನೀತ್ ಹಾಗೂ ಇಲ್ಲ ಇದು ಕುರಿ ಮಾಂಸ ಅಂತ ಅಬ್ದುಲ್ ರಜಾಕ್. ಗಲಾಟೆ ದೊಡ್ಡದಾಗ್ತಾನೆ ಹೋಗುತ್ತೆ. ಈ ಹೊತ್ತಲ್ಲಿ ಯಾವ ಆಧಾರದಲ್ಲಿ ಇದು ನಾಯಿ ಮಾಂಸ ಅಂತ ಹೇಳ್ತೀರಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆಗ ಬಾಕ್ಸ್ ನಿಂದ ಒಂದು ಮಾಂಸ ತೆಗೆದು ನೋಡಿದಾಗ ಅದರ ಬಾಲ ನಾಯಿ ಬಾಲದಂತೆ ಕಾಣಿಸ್ತಾ ಇರುತ್ತೆ. ಇದನ್ನೇ ಬಲ ಮಾಡಿಕೊಂಡು ಹಿಂದೂ ಸಂಘಟನೆ ಕಾರ್ಯಕರ್ತರು ಈ ಬಾಲ ನೋಡಿದ್ರೆ ಎಂತವರಿಗಾದ್ರೂ ಇದು ಕುರಿ ಅಲ್ಲ ನಾಯಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಇದು ಅಕ್ರಮ ದಂಧೆ ಅಂತ ಆರೋಪಿಸ್ತಾರೆ. ಇನ್ನೊಂದೆಡೆ ಅಬ್ದುಲ್ ರಜಾಕ್ ರಾಜಸ್ಥಾನದ ಕುರಿಗಳ ಬಾಲ ಉದ್ದ ಇರುತ್ತೆ, ಇದು ಕುರಿಯೇ ಅಂತ ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಈ ಗದ್ದಲ ದೊಡ್ಡದಾಗ್ತಾ ಹೋದಂತೆ ಅಲ್ಲಿ ಪೊಲೀಸರ ಎಂಟ್ರಿ ಆಗುತ್ತೆ. ಕೊನೆಗೆ ಇದರ ಅಸಲಿಯತ್ತು ಪತ್ತೆ ಆಗ್ಬೇಕು ಅಂತ ಫುಡ್ ಇನ್ಸ್ಪೆಕ್ಟರ್ ಗಳನ್ನ ಕರೆಸಲಾಗುತ್ತೆ. ಗದ್ದಲದ ಮಧ್ಯೆ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಸದ್ಯಕ್ಕೆ ಬೆಂಗಳೂರಲ್ಲಿ ಮಾಂಸ ಯಾವ ಪ್ರಾಣಿದು ಅಂತ ಪತ್ತೆ ಮಾಡೋ ಲ್ಯಾಬ್ ಇಲ್ಲ. ಆದ ಕಾರಣ ಇದು ಕುರಿ ಮಾಂಸನ ಬೇರೆ ಮಾಂಸನ ಅಂತ ಪತ್ತೆ ಮಾಡೋದಕ್ಕೆ ಹೈದರಾಬಾದ್ಗೆ ಮಾಂಸದ ಮಾದರಿಯನ್ನ ಕಳಿಸ್ಬೇಕಾಗತ್ತೆ. ಕನಿಷ್ಠ 8 ರಿಂದ 10 ದಿನಗಳ ಬಳಿಕ ಈ ಮಾಂಸ ಯಾವ ಪ್ರಾಣಿದು ಅಂತ ಗೊತ್ತಾಗುತ್ತೆ ಅಂತ ತಿಳಿಸ್ತಾರೆ. ಇನ್ನು ಇದರ ರಿಯಾಲಿಟಿ ಹೇಗೆ ಗೊತ್ತಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ತಿಳಿಸ್ತಾರೆ. ಮಾಂಸದ ಪೀಸ್ಗಳಿಗೆ ಕೆಮಿಕಲ್ ಹಾಕಿದಾಗ ಕಲರ್ ಬರುತ್ತೆ. ಕುರಿ ಮಾಂಸ, ಮೇಕೆ ಮಾಂಸ ಮತ್ತು ನಾಯಿ ಮಾಂಸ ಆದ್ರೆ ಬೇರೆ ಬೇರೆ ಕಲರ್ ಬರುತ್ತೆ. ಈ ಕಲರ್ ಮುಖಾಂತರವೇ ಯಾವ ಪ್ರಾಣಿಯ ಮಾಂಸ ಅಂತ ಗೊತ್ತಾಗುತ್ತೆ ಅನ್ನೋದನ್ನ ತಜ್ಞರು ಹೇಳ್ತಾರೆ. ಇದು ನಿನ್ನೆಯಿಂದ ಆಗಿ ಹೋಗಿರೋ ಘಟನೆಗಳು. ಈಗ ಅದು ನಾಯಿ ಮಾಂಸನ ಅಲ್ವಾ ಅನ್ನೋದು ಸೆಕೆಂಡ್ರಿ. ಆದ್ರೆ ಜನಗಳ ಆತಂಕಕ್ಕೆ ಕಾರಣವಾಗ್ತಾ ಇರೋದು ಏನಂದ್ರೆ ಅದನ್ನ ಸಾಗಿಸ್ತಾ ಇರೋ ರೀತಿ. ರಾಜಸ್ಥಾನದಿಂದ ಬೆಂಗಳೂರಿಗೆ ಹೇಗೆ ಮಾಂಸವನ್ನ ತಂದಿದ್ರು ಅನ್ನೋದನ್ನ ನಿನ್ನೆಯಿಂದ ಎಲ್ಲಾ ಮಾಧ್ಯಮಗಳು ತೋರಿಸ್ತಾ ಇವೆ. ಹೇಳಿ ಕೇಳಿ ಅದು ಆಹಾರ ಪದಾರ್ಥ. ಆಹಾರ ಪದಾರ್ಥಗಳು ಶುದ್ಧವಾಗಿದ್ರೆ ಮಾತ್ರ ತಿನ್ನೋದಕ್ಕೆ ಅರ್ಹ. ಫುಡ್ ಇನ್ಸ್ಪೆಕ್ಟರ್ಗಳು ಕೂಡ ಇದನ್ನೇ ಮೊದಲು ಹೇಳಿದ್ದು. ಶುಚಿತ್ವ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅಂತ. ಇದು ಮಟನ್ ಪ್ರಿಯರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಜನರು ಹೋಟೆಲ್ಗಳಲ್ಲೋ ಅಥವಾ ಮಾಂಸದ ಅಂಗಡಿಗಳಲ್ಲೋ ಮಟನ್ ಖರೀದಿ ಮಾಡ್ತಾರೆ. ಅಲ್ಲಿ ಅವರ ಕಣ್ಣಿಗೆ ಎಲ್ಲವೂ ಶುದ್ಧವಾಗಿ ಕಾಣಿಸುತ್ತೆ. ಆದ್ರೆ ಇಂಥ ಘಟನೆಗಳು ಮುನ್ನೆಲೆಗೆ ಬಂದಾಗ ಯಾರನ್ನ ನಂಬೋದು, ಯಾವುದನ್ನ ಖರೀದಿ ಮಾಡೋದು ಅನ್ನೋ ಗೊಂದಲ ಶುರುವಾಗುತ್ತೆ. ಇನ್ನೊಂದು ಅನುಮಾನ ಎಲ್ಲರನ್ನ ಕಾಡ್ತಾ ಇರೋದು ಏನಂದ್ರೆ ರಾಜಸ್ಥಾನದಿಂದ ಬಂದಿರೋ ಮಟನ್ನ ರೇಟ್. ಸಾಮಾನ್ಯವಾಗಿ ಬೆಂಗಳೂರಲ್ಲಿ 1 ಕೆಜಿ ಮಟನ್ಗೆ ಸುಮಾರು 700 ರಿಂದ 750 ರು ಆಸುಪಾಸಲ್ಲಿ ರೇಟ್ ಇದೆ. ಆದರೆ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿರೋ ಮಾಂಸಕ್ಕೆ ಕೆಜಿಗೆ 450 ರೂಪಾಯಿ ಅನ್ನೋದು ತಿಳಿದು ಬಂದಿದೆ.
ಇದೇ ರೇಟ್ನಲ್ಲಿ ಬೆಂಗಳೂರಿನ 80% ಹೋಟೆಲ್ಗಳಿಗೆ ಹಾಗೂ ಮಾಂಸದ ಅಂಗಡಿಗಳಿಗೆ ಸಪ್ಲೈ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ರಿವೀಲ್ ಆಗಿದೆ. 10-20 ಅಥವಾ ಮ್ಯಾಕ್ಸಿಮಮ್ 100 ರೂಪಾಯಿ ಡಿಫರೆನ್ಸ್ ಇದ್ರೆ ನಂಬಿಕೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇರ್ತಾ ಇತ್ತು. ಆದ್ರೆ ಬರೋಬ್ಬರಿ 300 ರೂಪಾಯಿ ಡಿಫರೆನ್ಸ್ ಇರೋದು ಜನರಲ್ಲಿ ಆತಂಕವನ್ನ ಹೆಚ್ಚಿಸ್ತಾ ಇದೆ. ಆದ್ರಿಂದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಮಾತ್ರವೇ ಮಾಂಸ ತಿಂತಾ ಇದ್ದವರಿಗೂ ಕೂಡ ಭಯ ಶುರುವಾಗಿದೆ. ಇನ್ನು ಎಷ್ಟೋ ಜನರಿಗೆ ಇದರ ಓನರ್ ಅಬ್ದುಲ್ ರಜಾಕ್ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲರೂ ಅಬ್ದುಲ್ ರಜಾಕ್ರನ್ನ ಟಿವಿ ಮಾಧ್ಯಮಗಳ ಚರ್ಚಾ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಾ. ಕಾಂಗ್ರೆಸ್ ಮುಖಂಡ ಹಾಗೂ ವಕ್ತಾರ ಅನ್ನೋದು ಗೊತ್ತಿರುತ್ತೆ. ಅಲ್ಲದೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಫೇಸ್ ಅಂತ ಹಲವರಲ್ಲಿ ಅಭಿಪ್ರಾಯ ಇದೆ. ಆದ್ರೆ ಈ ಮಾಂಸ ವ್ಯವಹಾರಗಳು ಅವರ ತಂದೆ ಕಾಲದಿಂದಲೂ ನಡೆದಿದ್ದು ಇವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪ್ರತಿನಿತ್ಯ 2-4 ಸಾವಿರ ಕೆಜಿ ಮಾಂಸವನ್ನ ನಿತ್ಯ ಬೆಂಗಳೂರಿಗೆ ತರಿಸಿ ಆಲ್ಮೋಸ್ಟ್ ಎಲ್ಲಾ ನಾನ್ ವೆಜ್ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಮಾಂಸ ಸಪ್ಲೈ ಆಗುತ್ತೆ ಅನ್ನೋ ವಿಚಾರ ಕೂಡ ಬರ್ತಾ ಇದೆ. ಇನ್ನು ಅನ್ಹೈಜೆನಿಕ್ ಬಗ್ಗೆ ಅನುಮಾನ ಇದ್ರೂ ರಜಾಕ್ ಎಲ್ಲಾ ಸುರಕ್ಷತಾ ಕ್ರಮಗಳನ್ನ ಅನುಸರಿಸ್ತೀವಿ, ಇದು ನಮ್ಮ ನಿತ್ಯ ಕಸುಬು, ನಮ್ಮ ಬಳಿ ಎಲ್ಲಾ ಲೈಸೆನ್ಸ್ಗಳು ಇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಈ ಗದ್ದಲದ ಬಗ್ಗೆ ಮಾತನಾಡುವ ಅವರು ಹಣ ಕೊಡುವಂತೆ ಪುನೀತ್ ಕೆರೆಹಳ್ಳಿ ಬೆದರಿಕೆ ಹಾಕಿದ್ದಾನೆ, ಇಲ್ಲವಾದ್ರೆ ಗಲಾಟೆ ಮಾಡೋದಾಗಿ ಮಾಂಸ ಮಾರಾಟಗಾರರನ್ನ ಹೆದರಿಸಿದ್ದಾನೆ ಅಂತ ಆರೋಪಿಸ್ತಾರೆ. ಇದೆಲ್ಲದರ ನಡುವೆ ಅಚ್ಚರಿಗೆ ಕಾರಣ ಆಗಿದ್ದೇನೆಂದ್ರೆ ಗಲಾಟೆ ಆಗ್ತಾ ಇದ್ದ ಹಾಗೆ ಪುನೀತ್ ಕೆರೆಹಳ್ಳಿ ಹಾಗೂ ಇತರೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರೋದು. ನ್ಯಾಯವಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದನ್ನ ಪರಿಗಣಿಸಿ ಸತ್ಯ ಏನು ಅನ್ನೋದನ್ನ ಕಂಡು ಹಿಡಿಯೋ ಕೆಲಸಕ್ಕೆ ಮಾತ್ರ ಆದ್ಯತೆ ನೀಡಬೇಕಿತ್ತು. ಅದನ್ನ ಬಿಟ್ಟು ಆರೋಪ ಮಾಡ್ತಾ ಇದ್ದವರನ್ನೇ ವಶಕ್ಕೆ ಪಡಿತಾರೆ ಅಂದ್ರೆ ಇಲ್ಲೂ ಓಲೈಕೆ ಆಗ್ತಾ ಇದೆಯಾ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇನ್ನೂ ಕೆಲ ಸುದ್ದಿಗಳು ಹರಿದಾಡ್ತಾ ಇವೆ. ಅದೇನಂದ್ರೆ ಈಗ ಸಿಕ್ಕಿರೋದು 2.5 ಸಾವಿರ ಕೆಜಿಗಳಷ್ಟು ಮಾಂಸ. ಆದ್ರೆ 14 ಸಾವಿರ ಕೆಜಿಗೂ ಅತ್ಯಧಿಕ ನಾಯಿ ಮಾಂಸವನ್ನ ಬೆಂಗಳೂರಿಗೆ ನಿತ್ಯ ಸಪ್ಲೈ ಮಾಡಿ ವಿವಿಧ ಹೋಟೆಲ್ಗಳಿಗೆ ಕಳಿಸಲಾಗುತ್ತೆ. ಅವೆಲ್ಲವನ್ನ ಕುರಿ ಮಾಂಸದ ಜೊತೆಗೆ ಮಿಕ್ಸ್ ಮಾಡಿ ಗ್ರಾಹಕರಿಗೆ ನೀಡಲಾಗ್ತಾ ಇದೆ. ಇದು ಇಂದು ನಿನ್ನೆಯದಲ್ಲ, ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರೋ ದಂಧೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಬರೀ ಆರೋಪ ಮಾತ್ರ ಇದ್ದು ಬಲವಾದ ಸಾಕ್ಷಿ ಸಿಗಬೇಕಿದೆ. ಲ್ಯಾಬ್ ರಿಪೋರ್ಟ್ ನಲ್ಲಿ ಏನು ಬರಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಏನೋ ಈಗಾಗಲೇ ಈ ವಿಚಾರ ರಾಜಕೀಯ ತಿರುವು ಪಡೆದಿರೋದ್ರಿಂದ ಲ್ಯಾಬ್ ರಿಪೋರ್ಟ್ ನಲ್ಲಿ ಕುರಿ ಮಾಂಸ ಅಂತಲೇ ಬರುತ್ತೆ ಅನ್ನೋದು ಹಲವರ ಅಭಿಪ್ರಾಯ. ಯಾಕಂದ್ರೆ ಆ ಮಾಂಸ ಮಾರಾಟಗಾರ ಕಾಂಗ್ರೆಸ್ ಮುಖಂಡ ಆಗಿರೋದ್ರಿಂದ ಗೋಲ್ಮಾಲ್ ಆಗೋ ಸಾಧ್ಯತೆ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಅದೇನೇ ಇರ್ಲಿ, ತಿನ್ನೋ ಆಹಾರದಲ್ಲಿ ಇಂಥ ದಂಧೆ ಅಂದಾಗ ಜನರಲ್ಲಿ ಭೀತಿ ಉಂಟಾಗುತ್ತೆ. ಆದ್ರಿಂದ ಹೊರಗಿನ ಆಹಾರಗಳಿಗಿಂತ ಹೆಚ್ಚಾಗಿ ಮನೆಯ ಆಹಾರಗಳನ್ನ ಹೆಚ್ಚಾಗಿ ಬಳಸಿ ಹಾಗೂ ನಂಬಿಕಸ್ಥ ಹೋಟೆಲ್ಗಳಿಂದ ಮಾತ್ರ ಮಾಂಸವನ್ನ ತಂದು ಬಳಸಿ ಅನ್ನೋದು ಎಲ್ಲರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.